ರಾಜಕಾರಣದಲ್ಲಿ ಹೊಸ ಅಲೆ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಏನು ಕರ್ನಾಟಕದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪಾರುಪತ್ಯವನ್ನು ಸಾಧಿಸಿರುವಂಥ CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅನ್ನುವಂಥ ಮಾಹಿತಿ ಕೇಳಿ ಬರ್ತಾ ಇದೆ. ನಿನ್ನೆ ತಡರಾತ್ರಿ ದೆಹಲಿಯಿಂದ ವಾಪಸ್ಸಾಗಿರುವಂಥ CM ಸಿದ್ದರಾಮಯ್ಯನವರು ಈಗಾಗಲೇ ತಮ್ಮ ಆಪ್ತ ವಲಯದಲ್ಲಿ ಅಥವಾ ರಾಜಕೀಯ ವಿಶ್ಲೇಷಕರಲ್ಲಿ ಕೇಳಿ ಬರುತ್ತಿರುವಂಥ ಮಾತೇನೆಂದರೆ ನಾಳೆ ಅವರು ರಾಜೀನಾಮೆ ಕೊಡ್ತಾರೆ. ಅದಾದ ನಂತರ DKಶಿ ಅವರು ರಾಜ್ಯದ ಹೊಸ ಮುಖ್ಯಮಂತ್ರಿಯಾಗಿ ಏನಪ್ಪ ಅಂದ್ರೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ನಾವು ಏನು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು, ಅಬಕಾರಿ ಸಚಿವರು ಮತ್ತು ಕಾಂಗ್ರೆಸ್ಸಿನ ಹಿರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ RB ತಿಮ್ಮಾಪುರ್ ಸಾಹೇಬರ ಒಂದು ಮನೆಯಲ್ಲಿದ್ದೀವಿ. ಅವರು ಈ ಒಂದು ಹೊಸ ರಾಜಕಾರಣದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಮ್ಮ ಅವಧಿಯಲ್ಲಿ 8 ವರ್ಷಗಳ ಪೂರ್ಣಗೊಳಿಸ್ತಕ್ಕಂಥದ್ದಾಗಿದೆ. ಅವರು ಹಲವಾರು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರು, ಜನಪರವಾದ ಯೋಜನೆಗಳನ್ನು ತೆಗೆದುಕೊಂಡು ಬಂದರು. ಹೈಕಮಾಂಡ್ ಅಪ್ಪಣೆ ಮೇರೆಗೆ ನಾಳೆ ರಾಜೀನಾಮೆ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ನಾನು ಕೇಳಿದ್ದೇನೆ. ಹೈಕಮಾಂಡಿಗೆ ಅವರು ಯಾವಾಗಲೂ ಬದ್ಧತೆಯನ್ನು ತೋರಿಸ್ತಾರೆ. ಹೈಕಮಾಂಡ್ ಆವಾಗಲೂ ಮೊದಲಿಂದನೂ ಹೇಳ್ತಿದ್ರು. ಅವರು ರಾಹುಲ್ ಜಿ ಅವರು ಹೇಳಿದರೆ ನಾವು ತತ್ಕ್ಷಣ ರಾಜೀನಾಮೆ ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದರು. ನನ್ನ ಭಾವನೆ ಅವರು ಯಾವತ್ತೂ ಮಾತು ಕೊಟ್ಟಾಗೆ ನಡ್ಕೊಳ್ತಾರೆ ಅಂತಕ್ಕಂಥ ಭಾವನೆ. ಅವರು ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರು ಹೇಳಿದರೆ ರಾಜೀನಾಮೆ ಕೊಡ್ತೇವೆ ಹಾಗೆ ಅಂತೇಳಿ. ಈಗ ಹೊಸ ಯುಗ ಪ್ರಾರಂಭ, ಅವ್ರದ್ದಾದ ಒಂದು ವಿಚಾರಧಾರೆಗಳನ್ನ ಇಟ್ಕೊಂಡು ಹೊಸದಾಗಿ DK ಶಿವಕುಮಾರ ಸಾಹೇಬರು ಮುಖ್ಯಮಂತ್ರಿಗಳಾಗ್ತಾರೆ ಅಂತಕ್ಕಂಥದ್ದನ್ನು ನಾವು ಹೊರಗಡೆಯಿಂದ ಕೇಳಿದ್ದೀವಿ. ಅದಿನ್ನೂ ನನಗೆ ಅಧಿಕೃತವಾಗಿ ಯಾವುದೂ ಬಂದಿಲ್ಲ. ನೋಡೋಣ ಹೈಕಮಾಂಡ್ದವ್ರು ಏನು ಹೇಳ್ತಾರೆ, ಹೈಕಮಾಂಡ್ದವ್ರು ಯಾರಿಗೆ ಮಾಡ್ತಾರೆ ಅದನ್ನು ನಾವು ಸ್ವಾಗತ ಮಾಡಬೇಕಾಗುತ್ತೆ. ಹೈಕಮಾಂಡ್ದವರು ಮೊದಲಿಂದಲೂ ನಮ್ಮ ಪಕ್ಷದಲ್ಲಿ ಒಂದು ಶಿಸ್ತಿದೆ. ಹೈಕಮಾಂಡಿಗೆ ಬದ್ಧತೆಯನ್ನು ತೋರಿಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯತೆ. ಅದನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಅವರಿಗೆ ನಾನು ವಿಶೇಷವಾದ ಅಭಿನಂದನೆಯನ್ನು ಹೇಳ್ತೇನೆ. ನೋಡೋಣ ಇನ್ನೂ ಏನೇನು ಡೆವಲಪ್ಮೆಂಟ್ ಆಗ್ತೈತೆ. CM ಅದು ಇನ್ನೂ ಗೊತ್ತಾಗಿಲ್ಲ. CLP ಯಾವಾಗ ಕರೀತಾರೆ ಅದು ನೋಡೋಣ. CLP ಕರೆದು ಡಿಸಿಷನ್ ತೆಗೆದುಕೊಳ್ತಾರೆ ಅಥವಾ ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ಗಮನಿಸೋಣ. ಆನಂತರ ನಾನು ಪ್ರತಿಕ್ರಿಯೆ ಮಾಡ್ತೇನೆ. ಇವಾಗ ನನಗೇನು ಹೇಳಲಿಕ್ಕಾಗಲ್ಲ, ಯಾಕಂದರೆ ಇನ್ನೂ ಹೈಕಮಾಂಡು CLP ಮೀಟಿಂಗ್ ಆಗಿಲ್ಲ. ಯಾರು ಮುಖ್ಯಮಂತ್ರಿಗಳಂತಕ್ಕಂಥ ಘೋಷಣೆ ಆಗಿಲ್ಲ. ಈಗ ಮುಖ್ಯಮಂತ್ರಿಗಳು ರಾಜೀನಾಮೆನೂ ಕೊಟ್ಟಿಲ್ಲ. ಈ ಸುದ್ದಿಗಳನ್ನು ನಾವು ಕೇಳಿದ್ದೀವಿ, ಅವರು ರಾಜೀನಾಮೆ ಕೊಡ್ತಾರೆ ಹಾಗೆ ಅಂತಕ್ಕಂಥದ್ದು ಗಮನಿಸಬೇಕು. ನೋಡೋಣ ಏನು. ಸರ್, ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡುವ ಮೂಲಕ ಅನೇಕ ಬಡವರಿಗೆ, ಮಹಿಳೆಯರಿಗೆ ಭಾಳಷ್ಟು ಅನುಕೂಲತೆಗಳನ್ನ ಸಿದ್ದರಾಮಯ್ಯ ಸಾಹೇಬರು ಮಾಡಿದರು. ಅದಲ್ಲದೇ ಅವ್ರದ್ದೇ ಆದಂಥ ಒಂದು ಫ್ಯಾನ್ ಫಾಲೋವಿಂಗ್ ಕರ್ನಾಟಕ ರಾಜ್ಯದಲ್ಲಿದೆ ಸರ್. ಒಂದು ವೇಳೆ ಏನಾದರೂ ರಾಜೀನಾಮೆ ಕೊಟ್ಟರೆ ಕಾಂಗ್ರೆಸ್ಗೆ ಭಾಳ ದೊಡ್ಡ ಮಟ್ಟದ ಹೊಡೆತ ಏನಾದರೂ ಬೀಳುವಂಥ ಸಾಧ್ಯತೆ ಇದೆಯಾ ಸರ್? ಅದನ್ನು ನಾನು ಈಗಲೇ ಏನು ಹೇಳೋದು, ಅವ್ರು ರಾಜೀನಾಮೆನೂ ಕೊಟ್ಟಿಲ್ಲ, ಹೊಸ ಮುಖ್ಯಮಂತ್ರಿಗಳನ್ನು ಆಗಿಲ್ಲ. ತಮ್ಮ ಮಾಧ್ಯಮದ ಮೂಲಕ ನಾನು ಕೇಳ್ತಾ ಇದ್ದೇನೆ. ಅವರು ರಾಹುಲ್ ಗಾಂಧಿ ಅವರು ಹೇಳಿದರೆ ರಾಜೀನಾಮೆ ಕೊಡ್ತಾರೆ.